ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಉತ್ತರ ಕರ್ನಾಟಕ ಹುಡುಗ. ಎಲ್ಲರೂ ಹೆಂಗದ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾನು ಅಂತ ಆರಾಮದೇನಿ. ಈ ವಿಡಿಯೋದಾಗ ಉಣ್ಕಲ್ ಒಂದು ಹಿಡನ್ ಪ್ಲೇಸ್ದ ಎಕ್ಸ್ಪ್ಲನೇಷನ್ ಮಾಡೀನಿ. ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗ್ತೈತಿ ನಾನು ಯಾವ ಥರ ಎಕ್ಸ್ಪ್ಲನೇಷನ್ ಮಾಡೀನಿ ಅಂಥೇಳಿ. ಒಂದು ಒಳ್ಳೆ ನಿಮಗೆ ವಿಚಾರನೂ ತಿಳಿದೈತಿ, ಆ ಪ್ಲೇಸ್ ಬಗ್ಗೆ ಮಾಹಿತಿನೂ ಸಿಗ್ತೈತಿ ನಿಮಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಇದು ಹುಬ್ಳಿ ಧಾರವಾಡದ ರೋಡ್ ರೀ, ಮೇನ್ ರೋಡ್. ನಿಮ್ಗೆ ನಾವು ಒಳಗಿಂದದು ಯಾಕೆ ತೋರಿಸಿಲ್ಲ ಅಂದರೆ ಕಂಪ್ಲೀಸ್ ಯಾಕೈತೆ ಅಂತ ತೋರಿಸಿಲ್ಲ. ಅದು ನೋಡಿರಿ, BRT ಸ್ಟಾಪ್ ಅದ. ಇದು ನೋಡಿರಿ, ಹುಬ್ಳಿ ಧಾರವಾಡ ಮೇನ್ ರೋಡ್ ಇದೆ. ಈಚೆ ಕಡೆ ನಮ್ಮ ಮುಂದೆ ಇಲ್ಲೇ ಸಿದ್ದಪ್ಪನ ಗುಡಿ ಐತಿ. ಬರ್ರಿ ಮುಂದೆಲ್ಲ ತೋರಿಸ್ತಾನೆ ನಿಮಗೆ. ಜೊತೆಗೆ ನಮ್ಮ ಅಣ್ಣ ಒಬ್ಬ ಅದಾನೆ, ಅಣ್ಣಗೂ ಪರಿಚಯ ಮಾಡಿಸ್ಬೇಕು, ಆಮೇಲೆ ಪರಿಚಯ ಮಾಡಿಸ್ತೇನೆ ನಾನು. ನೋಡಿರಿ ಇಲ್ಲಿ ಮುಂದೆ ಕಾಣತೈತಲ್ಲ, ಲೆಫ್ಟಿಗೆ ಐತಿ ನೋಡಿರಿ, ಇದು ಸಿದ್ದಪ್ಪನ ಗುಡಿ. ಅಲ್ಲಿ ನೆಕ್ಸ್ಟ್ ಸರ್ಕಲ್ ಐತ್ರಿ, ಸರ್ಕಲಿಂದ ರೈಟಿಗೆ ತೊಗೋಬೇಕು. ಇದು ಸರ್ಕಲ್ ನೋಡಿ, ನಾಟಿಗೆ ಈ ರೋಡ್ಲಿಂದ ಅಲ್ಲೇ ಲೆಫ್ಟಿಗೆ ಹೋಗ್ಬಾರ್ದು. ಸರ್ಕಲಿಗೆ ಹೋಗ್ಬೇಕಂದ್ರೆ ರೈಟಿಗೆ ಬರ್ಕೋಬೇಕು. ರೈಟಿಗೆ ತೊಗೊಂಡು ರೈಟಿಗೆ ಕಡೆ ಲೆಫ್ಟಿಗೆ ತೊಗೋರಿ. ಮತ್ತು ಇದು ಬಂತು ನೋಡ್ರಿ, ಇದು ಸರ್ಕಲ್ಲಿಂದ ನಾವು ಸ್ಟೇಟ್ ಹೋಗ್ಬೇಕಿತ್ತು. ಈ ಕಡೆ ಎಲ್ಲಿ ಹೊಳಸ್ಬಾರ್ದು, ಸ್ಟೇಟ್ ಹೋಗ್ತದೆ. ಇಲ್ಲೇ ಐತೆ ನೋಡ್ರಿ ಬ್ರಿಡ್ಜ್. ಕಾಣತ್ತಲ್ರಿ, ಇದೆ ನೋಡಿ. ಈಗ ನಾವು ಹೊಲದ ಕಡೆ ಬಂದ್ವಿ, ಸಾಯನಗರದಿಂದ ಒಳಗೆ ಬಂದ್ವಿ. ಇಲ್ಲಿಂದ ಭಾಳ ದೂರ ಏನಿಲ್ರಿ, ಅದು ಹೊಲದ ದಾರಿ ಅಂತಾರೆ ಇವತ್ತೆಲ್ಲ. ಅವಾಗೆಲ್ಲ ಹೆಂಗಿತ್ತು, ಈಗೆಲ್ಲ ನೋಡಿ ಗಿಡ ಮಾಡಿ ಮಸ್ತ್ ಮಾಡ್ಯಾರ ಅಡ್ಡಾಡಕ್ಕೆ. ಎಲ್ಲ ಹೊಲದ ದಾರಿ ಅಡ್ಡಾಡತ್ತೆ ಅಂತ ಅನ್ಸೋದೇ ಇಲ್ಲ ನಮಗಂತೂ. ಹೈವೇದಾಗ ಅಡ್ಡಾಡತ್ತೆ ಅಂತೇಳಿ ನಮ್ಮ ಗೇಟ್ ಅಂತೂ ಹೋಗ್ಬಾರ್ದು. ಈ ಕಡೆ ನಮ್ದು ಹೋಗೋದೆ, ಈ ಕಡೆ ರೈಟಿಗೆ. ಇದು ಗೊಬ್ಬನ ಕೊಪ್ಪ ದಾರಿ ಇದೆ. ಇದು ಹಿಂಗೆ ಸ್ಟ್ರೇಟ್ ಹಂಗೆ ಹೋದ್ರೆ ಸೀದಾ ಗೊಬ್ಬನ ಕೊಪ್ಪ ಹೋಗ್ತೈತಿದೆ. ಹೇಳ್ತೇನೆ ನಿಮಗೆ, ಇಲ್ಲಿಂದ ಫಸ್ಟ್ ಇಲ್ಲೇ ಜಿಗಿದು ಹೋಗ್ತಿದ್ವಿ, ಆದ್ರೆ ಈಗೆಲ್ಲ ಬಂದ್ ಮಾಡ್ಯಾರ. ಅದು ಬಂದ್ ಮಾಡ್ಯಾರ, ಅದ್ರ ರೋಡ್ ಮಾಡ್ಯಾರ. ಇಲ್ಲಿ ಮಾಜು ರೋಡ್ ಐತಿ, ಅಲ್ಲಿಂದ ಹೊಳ್ಳಿದ್ವಿ. ಇದು ನೋಡ್ರಿ, ಇದು ಕಚ್ಚಾ ರೋಡ್ ಐತಿ. ಇಲ್ಲಿ ಇದೊಂದು ಸ್ವಲ್ಪ ರೋಡ್ ಮಾಡಿಬಿಟ್ಟಿದ್ರೆ ಭಾಳ ಚಲೋ ಆಗ್ತಿತ್ತು. ನಾವು ಫಸ್ಟ್ ಅಲ್ಲಿ ಜಿಗದೆ ಅದು ಹಿಂಗೆ ಹುಡುಗ ಅದು ಬಂದ್ರೆ ನೋಡ್ರಿ, ಹಿಂಗೆ ಜಿಗದು ಅದು ಬರ್ತಿದ್ವಿ ಕಂಟಾಗ ಹಾಕಿ. ಈಗ ಸ್ವಲ್ಪ ಎಲ್ಲರಿಗೂ ನಮಸ್ಕಾರ ರೀ. ಬಂದ್ವಿ ಅಂತೂ ಇಂತೂ ನೋಡ್ರಿ, ಕಲ್ಲಿನ ರೋಡ್ನ ಹ್ಯಾಶ್ ಬಂದೇವಿ. ಗುಡಿ ಮಾತ್ರ ಸಣ್ಣದೈತಿ, ಆದರೆ ಬೆಸ್ಟ್ ಐತಿ, ಪೀಸ್ಫುಲ್ ಬರ್ತೈತಿ. ಮ್ಯಾಲೆ ಬೆಟ್ಟ ಐತಿ ಅಲ್ಲಿ ಪೂರ ಕಡೆ. ನಾ ಹೇಳಿದ್ನಲ್ಲಿ ನಿಮ್ಗೆ ಆಗಲ್ಲೇ, ನಮ್ಮ ಅಣ್ಣ ಒಬ್ಬ ಬಂದಾನೆ, ಅಣ್ಣನ ಜೋಡಿ ಬಂದೀನಿ ಮನೆ ಕಡೆದ ಒಂದು ಕಡೆ. ಅಣ್ಣನ ತೋರಿಸ್ತೀನಿ. ಇಲ್ಲದ ನೋಡ್ರಿ, ನವೀನ್ ಅಂತೇಳಿ, ನವೀನ್ ಬೈ. ನಮಸ್ಕಾರ ಮಾಡಿ ಬೈ. ಬರ್ರಿ ಮುಂದೆ ಹೋಗೋಣಂತೆ, ಹೋಗೋಣಂತೆ. ಇಲ್ಲೇ ಐತದ ನಮ್ಮ ಗಾಡಿ ಅಂತೂ. ಇಲ್ಲೇ ಸ್ಟಾಪ್ ಮಾಡೇವು ನಾವು. ಬೈ ಇಲ್ಲೇ ಬಂತು ನೋಡ್ರಿ, ಸಣ್ಣದ ಬೆಸ್ಟ್ ಐತಿ. ಅವನು ಯಾರು ಅದಾರಲ್ಲಿ. ನಾನು ನಿನ್ನೆ ಬೆಟ್ಟ ಹಾಕಿ ಬಂದಿದ್ದೆ, ಆದ್ರೆ ಸಿಕ್ಕಿದ್ದಿಲ್ಲ ಅವರು. ನೋಡೋಣ ಇವತ್ತು ಅದಾರಿಲ್ಲ ಅಂತ. ಅಜ್ಜಾರು ಅದಾರ. ನಮಸ್ಕಾರ ರೀ. ನೋಡ್ರಿ ಮುಂದೆ ಹಿಂಗೈತಿ, ಹೋಗಿ ಹಂಗೈತಿ ಏನೈತಿ ಅಂತೇಳಿ ಭಾರಿ ಪೀಸ್ ಐತ್ರಿಪ್ಪ. ಆದರೂ ನೋಡೋಣ ಅಂತ. ಅಜ್ಜಾರು ಕೇಳೋಣ ಅಂತ ಏನೇನೈತಿ ಒಳಗಿಂದ ಇದು ಅಂತ. ಇಲ್ಲ ನೋಡ್ರಿ, ಗುಹೆ ನಾನು ಹೇಳಿದ್ನಲ್ಲ, ಗುಹೆ ಒಳಗೆ ಈಶ್ವರ ಅದಾನೆ, ಗವಿಸಿದ್ದೇಶ್ವರ ಅಂತಾರೆ ಅಂಥೇಳಿ. ಇಲ್ಲ ಒಳಗೆ ಐತಿ ಅದ, ಅದನ್ನು ಹೇಳ್ಕೊಂಡು ಹೋಗ್ತೇನೆ. ಇನ್ನೂ ಬರ್ರಿ, ಬಂದು ಹೋಗ್ಬೇಕು. ಸಣ್ಣದ ಭಾಳ ತಂಪೈತಿ. ಇಲ್ಲ ನೋಡ್ರಿ, ರೈಟಿಗೆ ಹಳೇದ ಮಾರುತಿ ಪರಮೇಶ್ವರದ ಫೋಟೋ, ಇದು ಕಲ್ಲಿನ ಮೂರ್ತಿ ಇದೆ, ಎಷ್ಟು ಹಳೇದೈತಿ ನೋಡ್ರಿ. ಅದಕ್ಕೆ ನವ್ಯಾಗಿನ ಗವಿಸಿದ್ದಪ್ಪ ಅಂತಾರೆ. ಎಲ್ಲ ಈಶ್ವರನೊಂದು ನಗದಿ ಇರ್ತೈತಿ. ನಾನು ನಿನ್ನೆ ಇಲ್ಲಿ ಬಂದ ಹಂಗ ನೋಡ್ಕೊಳಕ್ ಬಂದಿದ್ದೆ, ಇಲ್ಲೇ ನಿಂತು ಹೋಗಿದ್ದಾರ ಲಾಸ್ಟ್. ಅಲ್ಲಿ ಒಳಗೆ ಎದುರಿಗೆ ಬಂದ್ಬಿಟ್ಟಿದ್ದೆ. ಒಬ್ಬ ಗವಿಸಿದ್ದೇಶ್ವರ ಅಂತಾರೆ, ಗವ್ಯಾಗದ ನಾವು ಎಲ್ಲಿ ಏನದ ನಾವು ಏನದಿತ್ತು ಅಂತ ಮುಂದೆ ಎದುರಿಗೆ ಬಂದಿದ್ದೆ. ಇವಾಗ ಅಣ್ಣಾರದ ಪೂಜೆ ಮಾಡೋದು ಅದಾದ್ರೆ ಬಂದೆಲ್ಲ ಪೂಜೆ ಮಾಡೆಲ್ಲ ಇಲ್ಲೇ ಹೊರಗಡೆ ಕರಿತೀನಿ. ನೀವು ಈಗ ಒಳಗೆ ಹೋಗ್ಲಂತ ಏನು ತೋರಿ ಅಂತ ಅಂದಾಗ ಒಳಗೆ ಹೋಗೋಣ.
ಭಾರಿ ಐತ್ರಿಪ್ಪ. ಈಗಂತೂ ನಂಗೆ ಅನ್ಸೋದ್ ಮಟ್ಟಿಗೆ ತಪಸ್ ಮಾಡಾಕ ಮಾಡ್ಕೊಂಡಿದ್ದೀವ್ರ ಅಂತ ಕಾಣ್ತೈತಿ. ಏನಾರ ಒಬ್ಬೊಂದು ಮೂರ್ತಿ ಐತಿ ಏನೋ ಗೊತ್ತಿಲ್ಲ, ಹನುಮಂತ ಕೇಳೋಣಂತವ್ರಿಗೆ ಇಲ್ಲಿ ಹಿರಿಯಾರ ಏನೋ ಹೇಳ್ತೀನಂದಾರೆ. ಐ ಥಿಂಕ್ ಅದು ಗುಹೆ ಅಂದಾಗ ಇಲ್ಲಿಂದ ಏನಾರ ಕನೆಕ್ಟ್ ಇರ್ಬೋದ್ರಿ ಒಳಗೆ. ಕಾಣಂಗಿಲ್ಲ ಅಂತೇಳಿ ಗೊತ್ತಿಲ್ಲ, ಕಾಣ್ಬೋದು ಅಂತ ಕಾಣುತ್ತೆ ನೋಡ್ಯದಾಗ. ನೋಡೋಣ ಆಮೇಲೆ ಇಲ್ಲೇ ಇತ್ತು ಅದೇ, ಈಗ ಅದನ್ನ ಮುಚ್ಚಾರ. ಇದೆಲ್ಲ ಭಾಳ ಹಳೇದೈತಿಪ್ಪ ಇದೆ. ಮಾಡಿ ನೋಡ್ರಿ ಹೆಂಗೈತಿ ಗುಹೆ. ನನಗ ನೀನು ಹೆದರಿಕೆ ಬಂತು, ಅಲ್ಲೇ ಮುಂದೆ ನಿಂಗೆ ಕಷ್ಟ ಹೋಗೋಣ ಹೆದರಿಕೆ ಬಂತು. ಒಬ್ಬರು ಬರಾಕ್ ಅಂದ್ರೆ ಹೆದರಿಕೆ ಭಾಳ ಆಗ್ತೈತಿಪ್ಪ. ಬರತ್ತಾರೆ ಅಲ್ಲಿ ಮಟ್ಟ ದೇವ್ರಗೊಂದು ಕವರ್ ಮಾಡತ್ತೀನಿ ನಾನು. ನೋಡ್ರಿ ಹೆಂಗೈತಿ. ಇಲ್ಲೇ ಇತ್ತು ಅದು ಗುಹೆ, ಈಗ ಬಂದ್ ಮಾಡಿರೋದು ಅದನ್ನ ಅಷ್ಟೇ. ನೋಡ್ರಿ ಈಶ್ವರನ ನಂದಿ ಆಗಿದ್ದಾನೆ. ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ತಗಡಿಕೊಳ್ಳಾಗ ಹುಡುಗಿ ಸರ ಕಟ್ಟಿ ಬಿಟ್ಟಿದ್ರ ಅಂತ ಇಲ್ಲಿಂದ ಬಿಟ್ರೆ ಅಲ್ಲಿ ಹೋಗಿತ್ತಂದ್ರೆ ಗಾಣಿಗಾರ ಮನೆ ಹೋಗಿತ್ತಂತ. ಕುಂದಗೋಳ ಕಾಣಿಗಾರ ಮನೆ, ಕುಂದಗೋಳದಾಗ ಅವ್ರ ಮನೆ ಐತನ್ರಿ ಕಾಣಿಗಾರ ಅಂತ ಹೇಳಿ. ಗಾಣಿಗಾರ ಅವ್ರ ಮನ್ಯಾಗ ಹೋಗೈತ್ರಿ. ಇಲ್ಲಿಂದ ಹೋಗಿ ಅಲ್ಲಿ ಓಪನ್ ಆಗೈತೆ. ಅಲ್ಲಿ ಓಪನ್ ಆಗೈತ್ರಿ. ಮಂದಿ ನನಗೆ ನಿನ್ನೆ ಬಂದಾಗ ಹಂಗ ನೋಡಬೇಕಾದ್ರೆ ಹೆದರಿಕೆ ಬಂದ್ರಿ. ಕರೆ ಹೇಳ್ಬೇಕಾದ್ರೆ ದಬಾಸ್ ಹಾಕ್ಬಿಟ್ಟಾರೆ ಅದನ್ನಲ್ಲಿ ಎಲ್ಲ ಮುಚ್ಚಾರಿ. ಮುಂಚೆ ಕಲ್ಲು ಹಾಕಿ ದಬಾಸ್ ಮಾಡ್ಯಾರ ಅದನ್ನ. ದಬಾಸ್ ಮಾಡ್ದಕ್ಕೆ ಜನ ಬರೋದು ಅಡ್ಡಾಡೋದು ಹೋಗೋದು ಮಾಡಕತ್ತಾರೆ. ಹಿಂದೆ ಏನಾರ ಋಷಿ ಮನಿಗಳು ಏನಾರ ಉಪಯೋಗಿಸಿದ್ರ ಅಂದ್ರೆ ಯಾರು ಇಲ್ರಿ. ಸಿದ್ದಪ್ಪಜ್ಜ ಅವ್ರ ವಾಸ ಆಗಿದ್ದು ಇಲ್ಲಿ. ಸಿದ್ದಪ್ಪಚಾರಿ ಇದ್ರಿ. ಸಿದ್ದಪ್ಪಚಾರಿ ಇಲ್ಲೇ ಇಲ್ಲಿ ವಾಸ ಆಗಿದ್ದು ಇಲ್ಲಿ ಅದ. ದಪ್ಪನ್ ಮಾಡಿದ್ದ ಅಲ್ಲಿ. ಅವ ಹೇಳ್ತಿರಂತಲ್ರಿ ಸತ್ 3 ದಿನ ಅದಕ್ಕೆ ಇಲ್ಲೇ ತಪ್ಪನ ಆಗಿದ್ರಿ ಅವ್ರು ಫಾಸ್ಟ್ಗೆ. ಆದ್ರೆ ಇಲ್ಲೇ ಇದು ಆದ್ರೂ ತೆಗಿಲಿಲ್ರಿ ಅದನ್ನ. ಇಲ್ರಿ ವಾಸ ಆಗಿದ್ದ ಇಲ್ಲಿ ಮೊದಲೇಕ. ಇಲ್ಲೇ ವಾಸ ಆಗಿದ್ರಿ. ಇಲ್ಲೇ ವಾಸ ಆಗಿದ್ದು ಇಲ್ಲೇ ಇದು ಮಾಡಿದ್ರಿ ಅದ. ನೀವೇನ ಹೇಳತ್ತಿದ್ರಿ? ಅವ್ರು ಸಿದ್ದಪ್ಪಜ್ಜನವ್ರು ಇಲ್ಲಿ ಬಂದು ತಪಸ್ ಮಾಡ್ತಿದ್ರಿ. ತಪಾಸ್ ಮಾಡ್ತಿದ್ರಿ. ನಾ ಅದನ್ನೇ ಕೇಳಿದ್ರಿ ನಿಮ್ಗೆ, ಯಾರ ಋಷಿಮನಿಗಳು ಏನಾರ ತಪಸ್ಸಿಗೆ ಉಪಯೋಗಿಸ್ಯಾರ ಅಂತ ನೋಡಿದ್ರೆ ಮಾಡಿದ್ದನ್ರಿ ಉದ್ಭವ. ಇದು ನೆಲದಾಗ ಉದ್ಭವ ಆಗಿತ್ರಿ. ಇದು ಇಷ್ಟ ಇದ ಈಗ ಚೌಕ ಏನ್ ಕಾಣ್ತೈತಲ್ಲ ಇದು ನಾವು ಇದು ಹಂಗಾರ ಉದ್ದಕ ಐತ್ರಿ. ಇದು ಲಿಂಗು ಉದ್ದಕ ಎತ್ತರ ಇದು ಬರೀ ಅಷ್ಟ ಲಿಂಗು ಉದ್ಭವ ಆಗಿದ್ರಿ. ಬೆಳಿತಿದ್ರಿ ಹಂಗಾರ ಬೆಳಿತಿತ್ರಿ. ಈಗ ಬಂದಾಗಿತ್ರ. ಈಗ ಬಂದಾಗಿತ್ತು. ಅದೇನೋ ಇದು ಮಾಡ್ಯಾರ ಅಂತ. ಇದಿಷ್ಟ ಚೌಕ್ ಜಾಗ ಐತ್ರಿ. ಗದಿಗೆ ಅವ್ರು ನಮ್ ಕಾಕಾರ ಮಾಡಿಸಿದ್ರು. ಹೌದನ್ರಿ. ಅದನ್ನ ಹಂಗಾರ ಈಗೀಗ ಮುಚ್ಚಾರನ್ರಿ? ಈಗ ಒಂದ್ 20 ವರ್ಷ ಆತ್ರ ಅದ್ ಮುಚ್ಚಿ. 20 ವರ್ಷದಿಂದ ಚಾಲು ಐತ್ರಿ ಅದ. ಇಲ್ಲೇ ಹಿಂಗ್ ಕಮಾಂಡ್ ಇತ್ರಿ. ಹಿಂಗ ಹಿಂಗ್ ಕಮಾಂಡ್ ಇತ್ರಿ. ಒಂದ ಮನುಷ್ಯ ಹೋಗೋಷ್ಟ ಅಷ್ಟೇ ರೀ. ಇಲ್ಲಿ ಇಲ್ಲಿ ಕಮಾಂಡ್ ಇತ್ರ. ಹಿಂಗ ಕಮಾಂಡ್ ಇಲ್ಲಿ ಇತ್ರಿ ಅದ. ಇಲ್ಲಿ ಒಂದ್ ಮನುಷ್ಯ ಹಿಂಗ್ ಹೋಗಿ ಒಳ್ಳೆ ರಿಟರ್ನ್ ಹಿಂಗ್ ಬರೋಂಗಿತ್ರ. ಈಗ ನಾವ್ ಬರಲಿಲ್ಲ ಈಗ ಅಲ್ಲಿಂದ ಹಿಂಗೆ. ಈಗ ಹೆಂಗ ಹಿಂಗ ಹೆಂಗ್ ಕಮಾಂಡ್ ಹಿಂಗ ಇತ್ತು ಅಲ್ಲಿ ಅದ. ಮತ್ತ ಅವ್ರ ಹಿಂದ ಬಂದ್ ಅಲ್ಲಿ ಅಡ್ಡಾಡ್ಬೋದು. ಹಿಂಗ್ ಬರೋಂಗಿತ್ರ. ಮಾಡ್ಕೊಂಡ ಆಮೇಲೆ ಏನ್ ಮಾಡಿದ್ರಿ ದೊಡ್ಡ ತಗದ ಏಕ ಮಾಡ್ಕೊಂಡು ದಬಾಸ್ ಹಾಕಿದಾರ. ಆಮೇಲೆ ಇದನ್ನ ಗದಿಗೆ ಚೌಕ್ ಮಾಡ್ಕೊಂಡ್ರು. ಗದಿಗೆ ಕಟ್ಟಿ ಇದೊಂದು ಲಿಂಗ ಆಕಾರ ಮಾಡಿದ್ರು. ಇಲ್ಲಿ ಸುಮಾರು ಎಷ್ಟು ವರ್ಷದ ಹಿಂದಂದ್ರಿ ಇದು? 500 ವರ್ಷದ ಇದು ಇರ್ಬೇಕು. ಮತ್ ಸಿದ್ದಪ್ಪಜ್ಜನವ್ರ 150 ವರ್ಷಕ್ಕಿಂತ ಹಿಂದೆ ಅವ್ರು. ಅವ್ರಂತೂ 150-200 ವರ್ಷದ ಗೊತ್ತಿದ್ದ ಪ್ರಕಾರ ಅವ್ರ ಇದು ಮಾಡಿದ್ರ ಅಂದ್ರ ಅದಕ್ಕೆ ಹಿಂದಿಂದ ಇರ್ಬೇಕ್ರಿ. 400-500 ವರ್ಷ 500 ವರ್ಷದ ಸರ್ಪದ ಏನೋ ಒಂದ್ ಐತಿ ಅಂತಾರ. ಸರ್ಪ ಐತ್ರಿ. ಸರ್ಪ ಐತಿ ಬಿಡಿ, ದೊಡ್ಡ ಸರ್ಪ. ದೊಡ್ಡ ಐತ್ರಿ. ಸರ್ಪ ದೊಡ್ಡದೈತ್ರಿ. ಅದ ಬೆಳಗಿನ ಜಾವ 4 ಗಂಟೆ ಸುಮಾರ ಬಂದ ಶಿವನ ದರ್ಶನ ಮಾಡ್ಕೊಂಡು ರಾತ್ರಿ ಅಡ್ಡಾಡಿದ್ರು ಯಾರಿಗೆ ಏನೋ ಮಾಡಿಲ್ರಿ. ಇನ್ನೂರಿಗೆ ಯಾರಿಗೂ ನೋಡಿರಿ. ನೀವು ನೋಡಿರಿ? ಎಲ್ಲಾರು ನೋಡ್ಯಾರ.